ಮುಖ್ಯಮಂತ್ರಿಗಳಾದಂತಹ ಶರತ್ ಬಚ್ಚೇಗೌಡ, ನಮ್ಮ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಏನು ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರ ಖಾತೆಯನ್ನು ಕೊಟ್ಟಿರುತ್ತಾರೆ, ಅವ್ರನ್ನ ವಜಾಗೊಳಿಸಬೇಕು ಅಂತೇಳಿ ನಾವು ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಅವರು ಹೆಣ್ಣು ಮಕ್ಕಳಿಗೆ ಅಗೌರವವನ್ನು ಸೂಚಿಸುತ್ತಾರೆ. ಏನು ಪ್ರಹ್ಲಾದ್ ಜೋಶಿ ಅವರು ಗೌರವ ಇಲ್ಲ, BJP ಕೇಂದ್ರ ಅವರಿಗೆ ನಮ್ಮ ಮಹಿಳೆಯರ ಪರವಾಗಿ ಗೌರವ ಇಲ್ಲ, ಅವರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಶಿಕ್ಷಣ ಖಾತೆಯನ್ನು ಕೊಟ್ಟಿರ್ತಾರೆ ಪ್ರಹ್ಲಾದ್ ಜೋಶಿ ಅವರು ಆ ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಅವರು ಅತ್ಯಾಚಾರಿಯವರಿಗೆ ಪ್ರೋತ್ಸಾಹ ಕೊಡುವಂಥ ಒಬ್ಬ ಸಚಿವರಾಗಿರ್ತಾರೆ. ಹಾಗೂ ಕಂಗಲ್ ರಣವತ್ ಅವರು ಸಂಸದೆಯಾಗಿರುತ್ತಾರೆ. ಅವರು ಸಹ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇರೋಂಥ ಒಂದು ಸಂಸದೆಯವರು ಈ ಸ್ಥಾನಕ್ಕೆ ಸೂಕ್ತವಾಗಿಲ್ಲ, ಅವ್ರನ್ನೂ ವಜಾಗೊಳಿಸಬೇಕಂತೇಳಿ ಈ ಮುಖಾಂತರದಲ್ಲಿ ನಾವು ಹೊಸಕೋಟೆ ತಾಲೂಕಲ್ಲಿ ಜಿಲ್ಲಾವಾರು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೂಡಲೇ ಏನು ಪ್ರಹ್ಲಾದ್ ಜೋಶಿ ಅವ್ರನ್ನ ಮತ್ತು ಸಂಸದೆಯವ್ರನ್ನ ವಜಾಗೊಳಿಸಬೇಕು, ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಾವು ಎಲ್ಲಿವರೆಗೂ ಅವ್ರನ್ನ ವಜಾ ಮಾಡಲ್ವೋ, ರಾಜೀನಾಮೆ ಕೊಡಲ್ವೋ ಅಲ್ಲಿವರೆಗೂ ನಾವು ಹೋರಾಟನ ಮುಂದುವರಿಸುತ್ತೇವೆ. ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಾವು ಬಿಡಲ್ಲ. ಇವತ್ತು ನಾವೆಲ್ಲ ಮಹಿಳೆಯರೆಲ್ಲ ಸೇರಿ ಮೊನ್ನೆ ನಿಮಗೂ ಗೊತ್ತಿರಬೇಕಾದ್ರೆ ಇವತ್ತು ಡೆಲ್ಲಿನಲ್ಲಿ ನಾವು ಜಂತರ್ ಮಂತರ್ನಲ್ಲಿ ಪ್ರತಿದಿನ ಹೋರಾಟ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ BJP ಆಗಿರುತ್ತೆ. ಇವತ್ತು ನಾವು ಜಂತರ್ ಮಂತರ್ನಲ್ಲಿ ಮೊನ್ನೆ ಇಡೀ ದೇಶದಲ್ಲಿ ನೀಟು ಒಂದು ಪ್ರಕರಣ ಆಯಿತು, ಅದು ಸೋರಿಕೆ ಆಗಿರೋದ್ರಿಂದ ಇಡೀ ದೇಶದಲ್ಲಿ ಅನ್ಯಾಯ ಆಗಿದೆ. ಮಕ್ಕಳಿಗೆ ಅವರಿಗೆ ಅತ್ಯಾಚಾರ 25 ಜನ ಮಕ್ಕಳು ಅತ್ಯಾಚಾರ ಆಗಿ ಅವರು ಮರಣವನ್ನು ಹೊಂದಿರುತ್ತಾರೆ. ಇದಕ್ಕೆಲ್ಲ ಕಾರಣ ಭ್ರಷ್ಟ BJP ಸರ್ಕಾರ, ಮೋದಿ ಸರ್ಕಾರ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸರ್ಕಾರಕ್ಕೆ ನಾವು ಚೀಮಾರಿ ಹಾಕೋದ್ರಲ್ಲಿ ನಾವು ತಪ್ಪೇನಿಲ್ಲ. ಈಗ ನಾವು ಈ ಸರ್ಕಾರದಲ್ಲಿ ಭ್ರಷ್ಟ BJP ಸರ್ಕಾರ ಏನು ಮೋದಿ ಸರ್ಕಾರ ಇದೆ, ಮೋದಿ ಸಮೇತ ಇಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಏನು ಈ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಸಚಿವರನ್ನಾಗಿ ಕೊಟ್ಟಿದ್ದಾರೆ, ಅವ್ರನ್ನ ದಯವಿಟ್ಟು ಆ ಸ್ಥಾನಕ್ಕೆ ಲಾಯಕ್ಕಿಲ್ಲ, ಅವರು ಸೂಕ್ತವಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ, ಧಿಕ್ಕಾರ 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 ಬಿಜೆಪಿಗೆ, ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಪ್ರಹ್ಲಾದ್ ಜೋಶಿಗೆ, ಧಿಕ್ಕಾರ ಧಿಕ್ಕಾರ ಪ್ರಹ್ಲಾದ್ ಜೋಶಿಗೆ, ಧಿಕ್ಕಾರ ಧಿಕ್ಕಾರ ಪ್ರಹ್ಲಾದ್ ಜೋಶಿಗೆ, ಧಿಕ್ಕಾರ ಧಿಕ್ಕಾರ ಕಂಗಲ್ ರಣವತ್ ಸಂಸದೆಗೆ, ಧಿಕ್ಕಾರ ಧಿಕ್ಕಾರ ಕಂಗಲ್ ರಣವತ್ ಸಂಸದೆಗೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಅವರು ಈ ಕೂಡಲೇ ವಜಾ ಮಾಡಿ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾವು ಪ್ರತಿದಿನ ನಾವು ಹೋರಾಟವನ್ನು ಮಾಡುತ್ತೇವೆ, ಮುಂದುವರಿಸುತ್ತೇವೆ ಎಂದು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಖಂಡಿತ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ, ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಬಡವರ ಮೇಲೆ ಶೋಷಣೆ ಒಳಪಡಿಸಿದಂತ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಬಡವರ ಮೇಲೆ ಶೋಷಣೆಯನ್ನು ಗೈದಂತಹ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿದ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ವಿದ್ಯಾರ್ಥಿಗಳನ್ನು ಜೀವನ ಹಾಳು ಮಾಡಿದ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಹೆಣ್ಣು ಮಕ್ಕಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಹೆಣ್ಣು ಮಕ್ಕಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ 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 ಯಾರು ಧಿಕ್ಕಾರ? ಪ್ರಹ್ಲಾದ್ ಜೋಶಿಗೆ ಬೇಕು, ನ್ಯಾಯ ಬೇಕು.